ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ನಾವು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅಧ್ಯಾಯ 1ರಲ್ಲಿ ಬರುವಂಥ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಈ ಒಂದು ಅಂಶದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾನು ಹಿಂದೆ 1 ಅಂಕದ ಪ್ರಶ್ನೆಗಳನ್ನು ಮಾಡಿದ್ದೆ. ಹಾಗೆ ಆ ಒಂದು ಭಾರತದ ಒಂದು ಭೂಗೋಳದ ಒಂದು ಭೂಪಟದ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಹಿಂದೆ ನಿಮಗೆ ನೀಡಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಏನಿದೆ ಆ ಒಂದು ಅಂಶದ ಬಗ್ಗೆ ನೋಡ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಪಕ್ಕದಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಮಾಡುವಂಥ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಅಂತ ಹೇಳ್ತಾ ನಾವೀಗ ಭಾರತದ ಒಂದು ಇತಿಹಾಸದ ಒಂದು ಪೀಠಿಕೆ ಅಂಶ ನೋಡೋಣ. ಹಾಗೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಏನಿದೆ ಆ ಒಂದು ಅಂಶಗಳ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಕೆಲವು ಭಾರತದ ಆ ಒಂದು ಹೆಸರೇನಿದೆ, ಆ ಒಂದು ಭಾರತದ ಹೆಸರಿನ ಉಗಮ, ಹಾಗೆ ಭಾರತದ ಒಂದು ಹಿನ್ನೆಲೆ ಏನಿದೆ, ಈ ಒಂದು ಅಂಶಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ಭಾರತ ಉಪಖಂಡ ಅಂತ ಇದೆ. ಇದರ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಳೋ ಸಂದರ್ಭದಲ್ಲಿ ಅನೇಕ ರಾಷ್ಟ್ರಗಳೇನಿದೆ, ಭಾರತ ಸುತ್ತಮುತ್ತ ಇರುವಂಥ ಅನೇಕ ರಾಷ್ಟ್ರಗಳಿದೆ. ಅವುಗಳಾದಂಥ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ್, ಮಯನ್ಮಾರ್, ಅದನ್ನು ಈಗ ಬರ್ಮಾ ದೇಶ ಅಂತ ಕರಿತೇವೆ. ಹಾಗೆ ಬಾಂಗ್ಲಾದೇಶ, ಚೀನಾ ಮತ್ತು ಈ ಒಂದು ಶ್ರೀಲಂಕಾ ದೇಶ ಇದೆ. ಇವುಗಳನ್ನು ಕೂಡ ಭಾರತದ ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಆ ಒಂದು ಭಾರತದ ಉಪಖಂಡದಲ್ಲಿ ಅವುಗಳು ಒಳಗೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಭಾರತದ ಉಪಖಂಡದ ಒಂದು ಇತಿಹಾಸ ಏನಿದೆ ಇದನ್ನು ತಿಳ್ಕೊಬೇಕಾದ್ರೆ ನಾವು ಈ ಒಂದು ರಾಷ್ಟ್ರಗಳ ಬಗ್ಗೆ ಕೂಡ ತಿಳ್ಕೊಬೇಕಾದಂಥ ಅಂಶವನ್ನು ಗಮನಿಸಬೇಕಾಗುತ್ತೆ. ಈ ಒಂದು ರಾಷ್ಟ್ರಗಳು ಕೂಡ ಅದರಲ್ಲಿ ಒಳಗೊಳ್ಳುವಂಥದ್ದನ್ನು ನಾವು ಕಾಣ್ಬೋದು. ಈ ರೀತಿಯಾದಂಥ ಒಂದು ಇತಿಹಾಸದಲ್ಲಿ ಭಾರತದ ಬಗ್ಗೆ ವಿಷ್ಣು ಪುರಾಣದ ಒಂದು ಉಲ್ಲೇಖವನ್ನು ನಾವು ಗಮನಿಸಬೇಕಾಗುತ್ತೆ. ವಿಷ್ಣು ಪುರಾಣದಲ್ಲಿರುವಂಥ ಒಂದು ಶ್ಲೋಕ ಏನಿದೆ ಅದು ಭಾರತ ಉಪಖಂಡದ ಒಂದು ವಿಸ್ತೀರ್ಣದ ಬಗ್ಗೆ ನಿಖರವಾದಂಥ ಒಂದು ವಿವರಣೆಯನ್ನು ನೀಡುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಆ ಒಂದು ಶ್ಲೋಕ ಹೇಗಿದೆ ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಉತ್ತರಂ ಯತ್ಸ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಮಃ ಭಾರತೀ ಯತ್ರ ಸಂತತಿ ಅಂತೇಳಿ ಇರುವಂಥದ್ದು ನಾವು ಗಮನಿಸ್ತೇವೆ. ಅಂದರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಮಃ ಭಾರತೀ ಯತ್ರ ಸಂತತಿ ಅಂಥೇಳಿ ಆ ಒಂದು ಶ್ಲೋಕ ಇರುವಂಥದ್ದನ್ನು ಗಮನಿಸ್ತೇವೆ. ಈ ಒಂದು ಶ್ಲೋಕದ ಅರ್ಥ ಏನು ಅಂತ ನಾವು ನೋಡೋದಾದರೆ, ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ. ನೋಡಿ, ಭಾರತ ಎಂಬುದು ಸಮುದ್ರದಿಂದ ಉತ್ತರಕ್ಕಿದೆ. ಈಗ ಉದಾಹರಣೆಗೆ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಇವುಗಳಿಂದ ಉತ್ತರಕ್ಕೆ ಇರುವಂಥದ್ದು ನಾವು ಗಮನಿಸ್ತೇವೆ. ಅದರ ಭಾಳ ಮುಖ್ಯವಾಗಿ ಹಿಂದೂ ಮಹಾಸಾಗರ ಅಂತಂದಾಗ ಅದರ ಉತ್ತರಕ್ಕೆ ಯಾವುದಿದೆ ಅಂದರೆ ಭಾರತ ಇರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಹಿಮಾಲಯದ ದಕ್ಷಿಣಕ್ಕೆ, ನೋಡಿ ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಇದೆ. ಹಾಗೆ ಹಿಮಾಲಯದ ದಕ್ಷಿಣಕ್ಕೆ ಭಾರತ ಇರುವಂಥದ್ದು ನಾವು ಗಮನಿಸ್ತೇವೆ. ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು ಅಂಥೇಳಿ ಉಲ್ಲೇಖ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ವಿಷ್ಣು ಪುರಾಣದಲ್ಲಿ. ಈ ಒಂದು ಅಂಶ ಭಾರತದ ಒಂದು ಭೌಗೋಳಿಕ ನೆಲೆ ಏನಿದೆ, ಅದು ಎಲ್ಲಿದೆ ನೆಲೆಗೊಂಡಿದೆ ಎಂಬಂಥ ಅಂಶದ ಬಗ್ಗೆ ತಿಳಿಸುತ್ತೆ. ನೋಡಿ, ಈ ಒಂದು ಭಾರತದ ಉಪಖಂಡ ಇದೆ, ಇದಕ್ಕೆ ಹಲವಾರು ಹೆಸರುಗಳಿದೆ. ಅದಕ್ಕೆ ಬಹಳ ಮುಖ್ಯವಾಗಿ ಭರತ ವರ್ಷ ಅಂತ ಕರೆಯಲಾಗುತ್ತೆ. ಮುಂದೆ ನಾನು ಹೇಳ್ತೀನಿ ಅವುಗಳನ್ನ ಯಾಕೆ ಈ ಹೆಸರುಗಳಿಂದ ಕರೆಯಲಾಗುತ್ತೆ ಅಂತೇಳಿ. ಹಾಗೆ ಭರತ ಖಂಡ ಅಂತ ಕರೆಯಲಾಗುತ್ತೆ, ಭಾರತ ಅಂತ ಕರಿತೇವೆ, ಜಂಬೂ ದ್ವೀಪ ಅಂತ ಕರಿತೇವೆ, ಹಿಂದೂಸ್ತಾನ ಅಂತ ಕರಿತೇವೆ, ಮತ್ತು ಇಂಡಿಯಾ ಅಂತ ಕೂಡ ನಾವು ಪ್ರಸ್ತುತ ಕೂಡ ಬಳಸ್ತೇವೆ. ನೋಡಿ, ಈ ಒಂದು ಬೇರೆ ಬೇರೆ ವಿಧದ ಹೆಸರುಗಳಿಂದ ಭಾರತ ಕರೆಯಲ್ಪಡುತ್ತೆ. ಯಾಕೆ ಈ ಹೆಸರುಗಳಿಂದ ಕರೆಯಲ್ಪಡುತ್ತೆ, ಈ ಎಲ್ಲ ಹೆಸರುಗಳು ಹೇಗೆ ಬಂತು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಅದನ್ನು ಮುಂದೆ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೇನೆ. ನೋಡಿ, ಈ ಒಂದು ಉಪಖಂಡ ಏನಿದೆ ಇದರ ಉತ್ತರ ಭಾಗವನ್ನು, ಅಂದರೆ ಉತ್ತರ ಭಾರತ ಏನಿದೆ ಆ ಉತ್ತರ ಭಾಗ ಏನಿದೆ ಆ ಉತ್ತರ ಭಾರತವನ್ನು ಆರ್ಯವರ್ತ ಅಂತೇಳಿ ಕರೀತಾರೆ. ಅಂದರೆ ಆರ್ಯರ ನಾಡು ಅಂತೇಳಿ ಅದರ ಅರ್ಥ. ಹಾಗೆ ದಕ್ಷಿಣ ಭಾಗವನ್ನು ದಕ್ಷಿಣ ಪಥ ಅಂದರೆ ದಕ್ಷಿಣದಲ್ಲಿರುವಂಥ ನಾಡು ಅಂತೇಳಿ ಕರೀತಾರೆ. ಈ ರೀತಿ ಈ ಒಂದು ಉಪಖಂಡ, ಭಾರತ ಉಪಖಂಡ ಇದೆ, ಇದರ ಒಂದು ಉತ್ತರ ಭಾಗವನ್ನು ಆರ್ಯವರ್ತ ಅಂತ ಕರೆದ್ರೆ ಅಂದರೆ ಆರ್ಯರ ನಾಡು ಅಂತೇಳಿ, ಹಾಗೆ ದಕ್ಷಿಣ ಭಾಗವನ್ನು ದಕ್ಷಿಣ ಪಥ ಅಂತೇಳಿ ಕರೀತಾರೆ. ಆ ದಕ್ಷಿಣ ಅಂದರೆ ದಕ್ಷಿಣದಲ್ಲಿರುವಂಥ ನಾಡು ಅಂತೇಳಿ ಅರ್ಥ. ಈ ಒಂದು ಅಂಶವನ್ನು ಗಮನಿಸಿದ ನಂತರದಲ್ಲಿ
ನಾವು ಮಹಾಭಾರತಕ್ಕೆ ಹೋಗೋದಾದರೆ ಮಹಾಭಾರತದಲ್ಲಿ ಏನಂತ ಉಲ್ಲೇಖ ಇದೆ ಅಂತ ನೋಡಿದರೆ ನಾವು ದುಷ್ಯಂತ ಮತ್ತು ಶಕುಂತಲೆಯರ ಒಂದು ಮಗನಾದಂಥ ಭರತ ಏನಿದ್ದಾನೆ ಅವರಿಗೆ ಸಂಬಂಧಿಸಿರುತ್ತೆ. ನೋಡಿ, ದುಷ್ಯಂತ ಮತ್ತು ಶಕುಂತಲೆಯರ ಮಗನಂಥ ಭರತ ಏನಿದೆ ಅವನ ಆಳ್ವಿಕೆಯನ್ನು ಮಾಡಿದ್ರಿಂದ ಈ ಒಂದು ದೇಶಕ್ಕೆ ಭರತಖಂಡ ಅಂತೇಳಿ ಹೆಸರು ಬರುತ್ತೆ. ಹಾಗೆ ಭರತ ವರ್ಷ, ಹಾಗೆ ಭಾರತ ಎಂಬಂಥ ಹೆಸರುಗಳು ಬಂದಿದೆ ಅಂತೇಳಿ ಹೇಳಲಾಗುತ್ತೆ. ಅಂದರೆ ಮಹಾಭಾರತದಲ್ಲಿ ಈ ಒಂದು ಉಲ್ಲೇಖವನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಭರತಖಂಡ, ಭರತ ವರ್ಷ, ಭಾರತ ಯಾಕೆ ಬಂತು ಅಂದರೆ ಭರತ ಎಂಬಂಥ ಒಬ್ಬ ರಾಜ ಇದನ್ನು ಆಳಿದ. ಹಾಗಾಗಿ ಭರತ ವರ್ಷ, ಭರತಖಂಡ ಮತ್ತು ಭಾರತ ಎಂಬಂಥ ಹೆಸರುಗಳು ಬಂದಿದೆ ಅಂತ ಹೇಳಲಾಗುತ್ತೆ. ಹಾಗೆ ಇದಕ್ಕೆ ಜಂಬೂ ದ್ವೀಪ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ ಜಂಬೂ ದ್ವೀಪ ಅಂತ ಹೆಸರು ಬಂತು? ನೋಡಿ, ಇದನ್ನು ಹಿಂದೂ, ಬೌದ್ಧ ಮತ್ತು ಜೈನ ಪರಂಪರೆಗಳ ಒಂದು ಪ್ರಕಾರ ಜಂಬೂ ದ್ವೀಪ ಅಂತೇಳಿ ಗುರುತಿಸಲಾಗಿದೆ. ಭಾರತವನ್ನು ಜಂಬೂ ದ್ವೀಪ ಅಂತೇಳಿ ಗುರುತಿಸುವಂಥದ್ದು ನಾವು ಗಮನಿಸ್ಬೋದು. ಹಿಮಾಲಯದಿಂದ ದಕ್ಷಿಣಕ್ಕಿರುವಂಥ ಒಂದು ಭೂಮಿ ಸ್ವತಂತ್ರ ದ್ವೀಪದ ಒಂದು ಖಂಡವಾಗಿತ್ತು ಅಂತೇಳಿ ಹೇಳಲಾಗುತ್ತೆ. ಇದು ಸಪ್ತ ಖಂಡಗಳಲ್ಲಿ ಒಂದಾಗಿತ್ತು ಅಂತೇಳಿ ಕೂಡ ಅದರಲ್ಲಿ ಉಲ್ಲೇಖ ಮಾಡುವಂಥದ್ದು ನಾವು ಗಮನಿಸ್ತೇವೆ. ಹಿಮಾಲಯದ ದಕ್ಷಿಣಕ್ಕಿರುವಂಥ ಒಂದು ಭೂಮಿ ಏನಿದೆ ಅದೊಂದು ಸ್ವತಂತ್ರ ದ್ವೀಪ ಆಗಿ ಅದು ಸಪ್ತ ಖಂಡಗಳಲ್ಲಿ ಅದು ಕೂಡ ಒಂದಾಗಿತ್ತು ಅಂತೇಳಿ ಈ ಒಂದು ಗ್ರಂಥದಲ್ಲಿ ಉಲ್ಲೇಖ ಮಾಡುವಂಥ ಅಂಶವನ್ನು ಗಮನಿಸ್ಬೋದು. ನೋಡಿ, ಇದರ ಆಕಾರ ಹೇಗಿತ್ತು ಅಂತಂದರೆ ಜಂಬೂ ಅಂದರೆ ನೇರಳೆ ಆ ಒಂದು ರೀತಿಯಲ್ಲಿ ಇದರಿಂದ ಅಂದರೆ ನೇರಳೆ ಹಣ್ಣನ್ನು ಹೋಲುವ ರೀತಿಯಲ್ಲಿ ಇದ್ದಿದ್ದರಿಂದ ಇದಕ್ಕೆ ಜಂಬೂ ದ್ವೀಪ ಅಂತೇಳಿ ಅವರು ಕರೀತಿದ್ರು. ಅಂದರೆ ಆ ಒಂದು ಹೆಸರನ್ನು ಇಟ್ಟು ಗುರುತಿಸಿದಂಥದ್ದನ್ನು ನಾವು ಗಮನಿಸ್ತೇವೆ. ಈ ರೀತಿಯಲ್ಲಿ ಭಾರತಕ್ಕೆ ಜಂಬೂ ದ್ವೀಪ ಎಂಬಂಥ ಹೆಸರು ಕೂಡ ಮಹಾಭಾರತದ ಉಲ್ಲೇಖ ಇರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಇಂಡಿಯಾ ಎಂಬಂಥ ಹೆಸರು ಹೇಗೆ ಬಂತು ಅಂತ ನಾವು ನೋಡುವ ಸಂದರ್ಭದಲ್ಲಿ ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ನೋಡಿ, ಉಪಖಂಡದ ಪ್ರಮುಖವಂತ ನದಿಯಾದಂಥ ಸಿಂಧು ನದಿ ಏನಿದೆ ಅದನ್ನು ಇಂಡೋಸ್ ಅಂತೇಳಿ ಕರೀತಂತ ನಾವು ಗಮನಿಸ್ತೇವೆ. ಅದರಿಂದ ಆ ಒಂದು ಇದಕ್ಕೆ ಇಂಡಿಯಾ ಎಂಬಂಥ ಹೆಸರು ಬಂದಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಈ ಒಂದು ಹೆಸರನ್ನು ಕೂಡ ಬಳಕೆ ಮಾಡಲಾಗುತ್ತೆ. ಇಂಡಿಯಾ ಎಂಬ ಒಂದು ಪದ ಇದೆ ಅದು ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಅನ್ವಯಿಸೋದಿಲ್ಲ, ಅದು ದಕ್ಷಿಣ ಭಾರತವನ್ನು ಕೂಡ ಒಳಗೊಂಡಿದೆ ಎಂಬಂಥ ಅಂಶವನ್ನು ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶ ಅಂತಂದರೆ ಅದು ಹಿಂದೂಸ್ತಾನ. ಹಿಂದೂಸ್ತಾನ ಎಂಬಂಥ ಒಂದು ಪದ ಯಾಕೆ ಬಳಕೆ ಬಂತು, ಹಿಂದೂಸ್ತಾನ ಅಂತ ಹೇಳಿ ಯಾಕೆ ಕರೆಯಲಾಗುತ್ತೆ? ಈ ಒಂದು ಪದವನ್ನು ಮಧ್ಯಯುಗದಲ್ಲಿ ಬಳಸಲಾಗುತ್ತೆ. ಆ ಸಂದರ್ಭದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು? ಮಧ್ಯಕಾಲದ ಒಂದು ಸಂದರ್ಭದಲ್ಲಿ ಅಂದಾಗ ಮೊಘಲರು ಅವರೆಲ್ಲ ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಪರ್ಷಿಯನ್ನರು ಇವರೆಲ್ಲ ಒಂದು ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಈ ಒಂದು ಇದಕ್ಕೆ ದೇಶಕ್ಕೆ ಹಿಂದೂಸ್ತಾನ ಎಂಬಂಥ ಹೆಸರು ಬರುತ್ತೆ. ನೋಡಿ, ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಅಂತ ಕರೀತಾರೆ. ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಅಂತೇಳಿ ಕರೀತಿದ್ರು. ಅವರ ಒಂದು ಭೂಪ್ರದೇಶವನ್ನು ಆ ಸಿಂಧೂ ನದಿಯ ಒಂದು ಭೂಪ್ರದೇಶ ಇದೆ ಆ ಒಂದು ಭೂಪ್ರದೇಶವನ್ನು ಹಿಂದೂಸ್ತಾನ ಅಂತೇಳಿ ಕರೀತಿದ್ರು. ಹಾಗಾಗಿ ಹಿಂದೂಸ್ತಾನ ಎಂಬಂಥ ಹೆಸರು ಇಲ್ಲಿ ಯಾರಿಂದ ಬಂತು ಅಂದರೆ ಅದು ಪರ್ಷಿಯನ್ನರಿಂದ ಬಂತು ಎಂಬಂಥ ಅಂಶವನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ. ಈ ರೀತಿ ಹಿಂದೂಸ್ತಾನ ಎಂಬಂಥ ಹೆಸರು ಬಂತು. ಇದರ ಒಂದು ಸಂಕ್ಷಿಪ್ತ ರೂಪವೇ ಹಿಂದ್ ಎಂಬಂಥದ್ದು ಆಗಿದೆ. ನೋಡಿ, ಆಧುನಿಕ ಭಾರತದ ಒಂದು ಗಣರಾಜ್ಯವನ್ನು ನಾವು ಹಿಂದೂಸ್ತಾನ್, ಭಾರತ, ಇಂಡಿಯಾ ಅಂತ ಕೂಡ ನಾವು ಕರಿತೇವೆ. ಭಾರತ ಒಂದು ಗಣರಾಜ್ಯವಾಗಿರುವಂಥದ್ದನ್ನು ಕೂಡ ನಾವೀಗ ಗಮನಿಸ್ಬೋದು. ಈ ರೀತಿ ಭಾರತ ಎಂಬಂಥ ಒಂದು ಹೆಸರು ಬಂದಿದೆ. ಅದಕ್ಕೆ ಹಲವಾರು ಹೆಸರುಗಳಿಂದ ಕೂಡ ಅದನ್ನು ಕರೆಯಲ್ಪಟ್ಟಿರುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಹಾಗೆ ಈ ಒಂದು ಭಾರತದ ಒಂದು ಇತಿಹಾಸದ ಮೇಲೆ ಭೂಗೋಳದ ಒಂದು ಪ್ರಭಾವ ಏನಿದೆ ಅನ್ನುವಂಥ ಅಂಶವನ್ನು ನಾವು ನೋಡಬೇಕಾಗುತ್ತೆ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಇದೇ ಇರುತ್ತೆ. ಯಾವುದೇ ದೇಶದ ಒಂದು ಇತಿಹಾಸ ಎಂಬುದು ಆ ರಾಷ್ಟ್ರದ ಭೌಗೋಳಿಕ ಸ್ಥಿತಿಗತಿಗಳಿಂದ ನಿರ್ಧರಿತವಾಗುತ್ತೆ. ಹಾಗಾಗಿ ಭಾರತದ ಮೇಲೆ ಕೂಡ ಭೂಗೋಳದ ಪ್ರಭಾವ ಭಾರತದ ಇತಿಹಾಸದ ಮೇಲೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ಅದರ ಪ್ರಭಾವ ಹೇಗಿದೆ ಅಂತ ನಾವು ನೋಡುವಾಗ ನೋಡಿ, ಭಾರತದ ಒಂದು ಭೌಗೋಳಿಕ ಚಿತ್ರವನ್ನು ನಾವು ಗಮನಿಸ್ಬೋದು. ಭಾರತದ ಒಂದು ಭೌಗೋಳಿಕ ಚಿತ್ರ ಹಿಮಾಲಯ ಪರ್ವತವನ್ನು ಗಮನಿಸ್ತೇವೆ, ಹಿಮಾಲಯ ಪರ್ವತ ಶ್ರೇಣಿಗಳನ್ನು. ಹಾಗೆ ಆ ಕಡೆಯಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್ಗಳನ್ನ ಗಮನಿಸ್ಲಿಕ್ಕೆ ಸಾಧ್ಯ, ಹಾಗೆ ಈಸ್ಟರ್ನ್ ಘಾಟ್ಗಳನ್ನ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಡೆಕ್ಕನ್ ಒಂದು ಪ್ಲೇಟ್ ಏನಿದೆ ಅದನ್ನು ಗಮನಿಸ್ಬೋದು. ಆ ಒಂದು ದಕ್ಕನ್ ಪ್ರಸ್ಥಭೂಮಿ ಅಂತ ನಾವು ಕರಿತೇವೆ. ಹಾಗೆ ವಿಂಧ್ಯ ಪರ್ವತಗಳು, ಹಾಗೆ ಸಾತ್ಪುರ ಒಂದು ಪರ್ವತ ಪ್ರದೇಶಗಳು ಇರ್ಬೋದು, ಇವುಗಳನ್ನ ನಾವು ಗಮನಿಸ್ತೇವೆ. ಹಾಗೆ ಇನ್ನು ಹಲವಾರು ಒಂದು ಭೌಗೋಳಿಕ ಪ್ರದೇಶಗಳನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಅರಾವಳಿ ಬೆಟ್ಟಗಳನ್ನ ಗಮನಿಸ್ತೇವೆ. ಈ ರೀತಿಯಂಥ ಒಂದು ವಿಭಿನ್ನವಾದಂಥ ಒಂದು ಭೌಗೋಳಿಕ ಒಂದು ಪ್ರದೇಶಗಳನ್ನ ಹೊಂದಿರುವಂಥ ಭಾರತದ ಒಂದು ಭೌಗೋಳಿಕ ನೆಲೆ ಏನಿದೆ ಇದು ಭಾರತದ ಇತಿಹಾಸದ ಮೇಲೆ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಹೊಂದಿದೆ. ಹಾಗೆ ಭಾರತದ ಸುತ್ತಮುತ್ತ ಇರುವಂಥ ಒಂದು ದೇಶಗಳನ್ನ ಕೂಡ ಗಮನಿಸ್ಕೋಬೇಕಾಗುತ್ತೆ. ಈ ಒಂದು ದೇಶಗಳು ಕೂಡ ಭಾರತದ ಇತಿಹಾಸದ ಮೇಲೆ ತಮ್ಮದೇ ಆದಂಥ ಪ್ರಭಾವ ಬೀರುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಹಾಗೆ ಸಮುದ್ರ ಪ್ರದೇಶಗಳು, ಮೂರು ಕಡೆಯಲ್ಲಿ ಸಮುದ್ರದಿಂದ ಕೂಡಿರುವಂಥದ್ದು ನಾವು ಗಮನಿಸ್ತೇವೆ. ಹಾಗಾಗಿ ಅದನ್ನು ಪರ್ಯಾಯ ದ್ವೀಪ ಅಂತ ಕೂಡ ನಾವು ಹೇಳ್ತೇವೆ.
ನೋಡಿ, ಭಾರತದ ಒಂದು ಭೌಗೋಳಿಕ ಅಂಶಗಳಾದಂಥ ಅಥವಾ ಲಕ್ಷಣಗಳಾದಂಥ ಹಿಮಾಲಯ ಪರ್ವತಗಳು, ಹಾಗೆ ಉತ್ತರದ ಬಯಲುಗಳು, ಹಾಗೆ ಮರುಭೂಮಿಗಳು, ರಾಜಸ್ಥಾನದಲ್ಲಿ ಬರುವಂಥ ಥಾರ್ ಮರುಭೂಮಿ ಎಂಬರುತ್ತೆ ಅದು, ಮರುಭೂಮಿಗಳು, ಹಾಗೆ ಪರ್ವತಗಳು. ಅದರಲ್ಲಿ ಬಹಳ ಮುಖ್ಯವಾಗಿ ವಿಂಧ್ಯ, ಅರಾವಳಿ, ಸಹ್ಯಾದ್ರಿ, ಸಾತ್ಪುರ ಬೆಟ್ಟಗಳು ಇವುಗಳು, ಹಾಗೆ ದಕ್ಷಿಣದ ಪ್ರಸ್ಥಭೂಮಿ, ಹಾಗೆ ಕರಾವಳಿ ತೀರಗಳು ಮತ್ತು ದಕ್ಷಿಣ ಭಾಗದಲ್ಲಿ, ಹಾಗೆ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಒಂದು ಕರಾವಳಿ ತೀರಗಳಿರುವಂಥದ್ದು ನಾವು ಕಾಣ್ತೇವೆ. ಉತ್ತರದಲ್ಲಿ ಹಿಮಾಲಯ ಪರ್ವತ ಇದ್ದರೆ ದಕ್ಷಿಣ ಭಾಗದಲ್ಲಿ 3 ಕಡೆಯಲ್ಲೂ ಕೂಡ ಅದು ಕರಾವಳಿ ತೀರಗಳಿಂದ ಆವರಿಸಲ್ಪಟ್ಟಿರುವಂಥದ್ದನ್ನು ನಾವು ಗಮನಿಸಬಹುದು. ಈ ರೀತಿಯಂಥ ಭೌಗೋಳಿಕ ಲಕ್ಷಣಗಳೇನಿದೆ ಇವುಗಳು ಭಾರತದ ಒಂದು ಸಂಸ್ಕೃತಿ ಹಾಗೆ ವಿವಿಧ ರಾಜಕೀಯ ಘಟಕಗಳನ್ನ ರೂಪಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಭಾರತದ ಒಂದು ಸಂಸ್ಕೃತಿಯ ಒಂದು ಬೆಳವಣಿಗೆಗಳ ಮೇಲೆ ಇದು ಪ್ರಭಾವ ಬೀರಿ ಅದಕ್ಕೆ ಸಹಾಯಕವಾಗಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ. ನೋಡಿ, ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಹಿಮಾಲಯ ಪರ್ವತ. ನೋಡಿ, ಹಿಮಾಲಯ ಪರ್ವತ ಭಾರತದ ಇತಿಹಾಸದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುವಂಥ ಅಂಶವನ್ನು ಗಮನಿಸ್ಬೋದು. ನೋಡಿ, ಹಿಮಾಲಯ ಪರ್ವತ ಏಷ್ಯಾವನ್ನು ಭಾರತದಿಂದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕಿಸಿದೆ. ಏಷ್ಯಾದ ಒಂದು ಭಾಗ ಏನಿದೆ ಅದರಿಂದ ಭಾರತವನ್ನು ಪ್ರತ್ಯೇಕ ಮಾಡಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಇದರಿಂದ ಭಾರತಕ್ಕೆ ನೈಸರ್ಗಿಕ ಒಂದು ತಡೆಗೋಡೆ ರೀತಿಯಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಅಂದರೆ ಹಿಮಾಲಯ ಪರ್ವತವೇ ಒಂದು ರೀತಿಯಲ್ಲಿ ನೈಸರ್ಗಿಕ ತಡೆಗೋಡೆಯಾಗಿ ಕೆಲಸವನ್ನು ಮಾಡ್ತಿರುವಂಥ ಅಂಶ ಕಾಣ್ತೇವೆ. ಹಾಗೆ ಉತ್ತರ ಭಾಗದಿಂದ ಆಕ್ರಮಣಕಾರರು ಭಾರತದ ಒಳಗಡೆ ನುಗ್ಗದಂತೆ ತಡೆಯುತ್ತೆ. ಹಾಗೆ ಉತ್ತರದಿಂದ ಬರುವಂಥ ಶೀತಮಾರುತಗಳಿರ್ತವೆ, ಅವುಗಳಿಂದ ಭಾರತವನ್ನು ರಕ್ಷಿಸುವಂಥ ಒಂದು ಕಾರ್ಯವನ್ನು ಕೂಡ ಹಿಮಾಲಯ ಪರ್ವತ ಮಾಡಿದೆ. ಇದು ಹಲವಾರು ಒಂದು ಸದಾಕಾಲ ಹರಿಯುವಂಥ ಒಂದು ನದಿಗಳಿಗೆ ಕೂಡ ಜನ್ಮ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಈಗ ಉದಾಹರಣೆಗೆ ಗಂಗಾ ನದಿ ಇರ್ಬೋದು, ಆ ಒಂದು ನದಿ, ಯಮುನಾ ನದಿ, ಅವೆಲ್ಲವೂ ಕೂಡ ಅಲ್ಲಿ ಉದಯ ಆಗುವಂಥದ್ದನ್ನು ನಾವು ಗಮನಿಸ್ತೇವೆ. ಅವುಗಳು ನಿತ್ಯವಾಗಿ ಹರಿತವೆ. ಹಿಮಾಲಯದಲ್ಲಿ ಹಿಮಕರಗಿ ಯಾವಾಗಲೂ ಕೂಡ ಸದಾಕಾಲದಲ್ಲಿ ಹರಿಯುವಂಥ ನದಿಗಳಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ, ಈ ಒಂದು ನದಿಗಳೇನಿದೆ ಇವುಗಳು ಉತ್ತರ ಭಾರತದ ಅತ್ಯಂತ ಫಲವತ್ತಾದಂಥ ಒಂದು ಬಯಲುಗಳನ್ನು ನಿರ್ಮಿಸಿದೆ. ಆ ನದಿಗಳು ಹರಿಯುವ ಸಂದರ್ಭದಲ್ಲಿ ಆ ನದಿಗಳ ಒಂದು ಮುಖಜ ಭೂಮಿಗಳಂತ ಕರಿತೇವೆ. ಆ ಒಂದು ಮುಖಜ ಭೂಮಿಗಳಲ್ಲಿ ಅತ್ಯಂತ ದೊಡ್ಡ ವಿಶಾಲವಾದಂಥ ಒಂದು ಬಯಲು ಪ್ರದೇಶಗಳನ್ನು ನಿರ್ಮಿಸಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಈ ಒಂದು ಬಯಲುಗಳು ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ಒಂದು ತೊಟ್ಟಿಲುಗಳಾಗಿವೆ. ಅಂದರೆ ಆ ಒಂದು ಭಾಗದಲ್ಲಿ ಹಲವಾರು ನಾಗರಿಕತೆಗಳು ಉದಯಾಗಿರುವಂಥದ್ದು ನಾವು ಗಮನಿಸ್ತೇವೆ. ಈಗ ಉದಾಹರಣೆಗೆ ಆರ್ಯನ್ ನಾಗರಿಕತೆ ಇರ್ಬೋದು, ಸಿಂಧು ನಾಗರಿಕತೆ ಇರ್ಬೋದು, ಎಲ್ಲವೂ ಕೂಡ ಉತ್ತರ ಭಾಗದಲ್ಲಿ ಬೆಳವಣಿಗೆ ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಲವಾರು ಸಾಮ್ರಾಜ್ಯಗಳು ಕೂಡ ಅಲ್ಲಿ ಹುಟ್ಟಿ ಆಳ್ವಿಕೆಯನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಈ ರೀತಿ ನಾಗರಿಕತೆಗಳು ಮತ್ತು ಸಾಮ್ರಾಜ್ಯಗಳ ಒಂದು ಹುಟ್ಟಿಗೆ ಅದಕ್ಕೆ ಕಾರಣ ಆಗಿದೆ. ಹಾಗೆ ಒಂದು ಫಲವತ್ತಾದಂಥ ಭೂಮಿಯಿಂದ ದೊರಕಿದಂಥ ಒಂದು ಸಮೃದ್ಧಿ ಇರ್ಬೋದು, ಸಿರಿವಂತಿಕೆ ಇರ್ಬೋದು, ಇವೆಲ್ಲವೂ ಕೂಡ ಜನರ ಒಂದು ಮೂಲಭೂತ ಅವಶ್ಯಕತೆಗಳ ಒಂದು ಲಭ್ಯತೆಯನ್ನು ನಿಶ್ಚಿತಗೊಳಿಸುವಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ಆ ಒಂದು ಬಯಲು ಪ್ರದೇಶಗಳು, ಒಂದು ಫಲವತ್ತಾದಂಥ ಬಯಲು ಪ್ರದೇಶಗಳಿಂದ ಸಾಧ್ಯ ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ಇದು ಮಾನವನ ಒಂದು ಭೌತಿಕ ಮತ್ತು ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಒಂದು ಬೆಳವಣಿಗೆಗೂ ಕೂಡ ದಾರಿ ಮಾಡಿಕೊಟ್ಟಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಆ ಪ್ರದೇಶಗಳಲ್ಲಿರುವಂಥ ಒಂದು ಉತ್ತಮವಾದಂಥ ಒಂದು ವಾತಾವರಣ, ಆ ಒಂದು ಫಲವತ್ತಾದಂಥ ಭೂಮಿ, ಎಲ್ಲವೂ ಕೂಡ ಹಲವಾರು ರೀತಿಯಲ್ಲಿ ಮಾನವನ ಭೌತಿಕ ಅಭಿವೃದ್ಧಿಗೆ, ಆಧ್ಯಾತ್ಮಿಕ ಅಭಿವೃದ್ಧಿಗೆ, ತತ್ವಜ್ಞಾನದ ಅಭಿವೃದ್ಧಿಗೆ ಸಹಾಯಕ ಆಗಿರುವಂಥ ಅಂಶವನ್ನು ನಾವು ಕಾಣ್ತೇವೆ. ಈ ಒಂದು ಪ್ರದೇಶದಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ, ಮಹಾನ್ ನಾಗರಿಕತೆಗಳಾದಂಥ ಸಿಂಧು ನಾಗರಿಕತೆ ಹಾಗೆ ವೈದಿಕ ಸಂಸ್ಕೃತಿಗಳು ಅಂತ ನಾವು ಹೇಳ್ತೇವೆ, ಅವುಗಳು ಬೆಳೆದಿರುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗಾಗಿ ಭಾರತದ ಇತಿಹಾಸದ ಮೇಲೆ ಆ ಒಂದು ಭೂಗೋಳಶಾಸ್ತ್ರ ಎಂಬುದು ಬಹಳ ಮುಖ್ಯವಾದಂಥ ಒಂದು ಪರಿಣಾಮ ಬೀರುತ್ತೆ. ಹಿಮಾಲಯ ಪರ್ವತ ವಿಶೇಷವಾದಂಥ ಪರಿಣಾಮವನ್ನು ಬೀರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಉತ್ತರದ ಒಂದು ಕಣಿವೆಗಳಾದಂಥ ಖೈಬರ್ ಮತ್ತು ಬೋಲಾನ್ ಒಂದು ಕಣಿವೆಗಳೇನಿದೆ, ಇವುಗಳು ಭಾರತೀಯರಿಗೆ ಪಾಶ್ಚಾತ್ಯರೊಂದಿಗೆ ಒಂದು ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನ ಬೆಳೆಸಲಿಕ್ಕೆ ಸಹಾಯವನ್ನು ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಖೈಬರ್ ಮತ್ತು ಬೋಲಾನ್ ಕಣಿವೆಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಅವುಗಳು ಪಾಶ್ಚಾತ್ಯರ ಜೊತೆಯಲ್ಲಿ ಒಂದು ವ್ಯಾಪಾರ ಸಂಬಂಧಗಳನ್ನ ಹೊಂದಲಿಕ್ಕೆ ಹಾಗೆ ಸಾಂಸ್ಕೃತಿಕ ಸಂಬಂಧಗಳನ್ನ ಹೊಂದಲಿಕ್ಕೆ ಅವುಗಳು ಸಹಾಯಕವಾಗಿದ್ದು, ಆ ಒಂದು ಕಣಿವೆಗಳ ಮೂಲಕ ವ್ಯಾಪಾರ ಚಟುವಟಿಕೆಗಳು, ಸಂಪರ್ಕಗಳು ನಡೀತದೆ ಅಂತ ನಾವು ಗಮನಿಸ್ತೇವೆ. ಹಾಗೆ ಭಾರತವನ್ನು ಕೆಲವಾರು ಸಂದರ್ಭದಲ್ಲಿ ಇವುಗಳು ಪಾಶ್ಚಾತ್ಯರ ದಾಳಿಗೂ ಕೂಡ ನಿರಂತರವಾಗಿ ದಾಳಿಗೆ ಅವಕಾಶ ಮಾಡಿಕೊಟ್ಟಂತ ನಾವು ಕಾಣ್ತೇವೆ. ದಾಳಿಕೋರರು ಆ ಒಂದು ಖೈಬರ್ ಮತ್ತು ಬೋಲಾನ್ ಕಣಿವೆಗಳ ಮೂಲಕನೇ ಭಾರತದ ಮೇಲೆ ದಾಳಿ ಮಾಡ್ತಿದ್ದ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ರೀತಿಯ ಸಂಪರ್ಕಕ್ಕೆ ಸಾಧ್ಯವಾದರೆ ಮತ್ತೊಂದು ರೀತಿಯಲ್ಲಿ ದಾಳಿಗೂ ಕೂಡ ಅವಕಾಶ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆ ಪಶ್ಚಿಮದ ಒಂದು ಮರುಭೂಮಿ ಮತ್ತು ದಕ್ಷಿಣದ ಒಂದು ಪ್ರಸ್ಥಭೂಮಿಗಳೇನಿದೆ, ಇವುಗಳು ದಟ್ಟವಾದಂಥ ಒಂದು ಕಾಡುಗಳಿಂದ ಕೂಡಿರ್ತವೆ. ಆ ಒಂದು ಸಂದರ್ಭದಲ್ಲಿ ಇವುಗಳು ಅಲ್ಲಿನ ಜನರು ವಾಸ ಮಾಡುವಂಥ ಜನರೇನೆಂದರೆ ಅವ್ರನ್ನ ಒಂದು ಪರಿಶ್ರಮಿಗಳನ್ನಾಗಿ, ಯುದ್ಧ ಪ್ರಿಯರನ್ನಾಗಿ ಅವುಗಳು ಪರಿವರ್ತಿಸುವಂಥ ಅಂಶವನ್ನು ಗಮನಿಸ್ತೇವೆ. ಈಗ ಮರುಭೂಮಿಯಲ್ಲಿ ವಾಸ ಮಾಡುವಂಥವ್ರು ಅಂದರೆ ಅಂಥ ಒಂದು ಪ್ರದೇಶದಲ್ಲಿ ವಾಸ ಮಾಡುವಂಥವರು ಅದಕ್ಕೆ ಹೊಂದಿಕೆ ಆಗಬೇಕಾಗುತ್ತೆ. ಅವರು ಕಠಿಣ ಜೀವಿಗಳಾಗಿ, ಕಠಿಣ ಪರಿಶ್ರಮಿಗಳಾಗಿ ಬದಲಾವಣೆ ಆಗುವಂಥದ್ದು ನಾವು ಕಾಣ್ತೇವೆ. ಹಾಗೆ ದಕ್ಷಿಣಕ್ಕಿರುವಂಥ ಒಂದು ಸಮುದ್ರಗಳು, ಇವುಗಳು ಒಂದು ಕಾಲದಲ್ಲಿ ಭಾರತಕ್ಕೆ ಒಂದು ರೀತಿ ತಡೆಬೇಲಿಯ ರೀತಿಯಲ್ಲಿ ಕೆಲಸವನ್ನು ಮಾಡಿದೆ.
ಏಕೆಂದರೆ ಬೇರೆ ಕಡೆಯಿಂದ ಯಾರು ಕೂಡ ದಾಳಿ ಮಾಡೋದನ್ನು ತಪ್ಪಿಸುವಂಥ ಕೆಲಸ ಮಾಡ್ತವೆ. ಅವುಗಳೇ ಕಾವಲು ಅನ್ನೋ ಒಂದು ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ತಡೆಗೋಲಿ ಒಂದು ಬೇಲಿಗಳಾಗಿ ಕೆಲಸ ಮಾಡಿರುವಂಥ ನಾವು ಕಾಣ್ತೇವೆ. ಆ ನಂತರದಲ್ಲಿ ಈ ಒಂದು ನೌಕಾ ಸಾರಿಗೆ ಬೆಳವಣಿಗೆ ಆದ ನಂತರದಲ್ಲಿ ಜಗತ್ತಿನ ಇತರ ದೇಶಗಳ ಜೊತೆಯಲ್ಲಿ ಭಾರತಕ್ಕೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಇವುಗಳು ಸಾಧನಗಳಾಗಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಉದಾಹರಣೆಗೆ ನೋಡಿ, ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಬಂದಿದ್ದು ಯಾವ ಮಾರ್ಗದ ಮೂಲಕ? ಜಲಮಾರ್ಗದ ಮೂಲಕ. ಅಂದರೆ ಭಾರತ ಕೂಡ ಆನಂತರದಲ್ಲಿ ಇತರ ದೇಶಗಳ ಜೊತೆಯಲ್ಲಿ ಜಲಮಾರ್ಗದ ಮೂಲಕ ಸಂಪರ್ಕವನ್ನು ಹೊಂದಲಿಕ್ಕೆ ಸಾಧ್ಯ ಆಗುವಂಥ ಅಂಶವನ್ನು ಗಮನಿಸ್ತೇವೆ. ಹಾಗೆ ಉಪಖಂಡದಲ್ಲಿರುವಂಥ ಭೌಗೋಳಿಕ ಭಿನ್ನತೆ ಏನಿದೆ ಹಾಗೂ ವೈವಿಧ್ಯಪೂರ್ಣವಾದಂಥ ಒಂದು ವಲಯಗಳೇನಿದೆ, ಇವುಗಳು ಆ ಒಂದು ಜೊತೆಗೆ ಅವುಗಳ ಜೊತೆಗೆ ದ್ರಾವಿಡ, ಆಲ್ಫಾಯಿನ್ ಮತ್ತು ಮಂಗೋಲಾಯ್ಡ್ ಮುಂತಾದ ಒಂದು ಕುಲಗಳು, ವಿವಿಧ ಜನಾಂಗಗಳು ಅಸ್ತಿತ್ವವಿರೋದ್ರಿಂದ ವಿವಿಧ ಭಾಷೆ ಮತ್ತು ಸಂಸ್ಕೃತಿಗಳ ಒಂದು ಬೆಳವಣಿಗೆಗೂ ಕೂಡ ಅವಕಾಶ ಇರುತ್ತದೆ ನಾವು ಗಮನಿಸ್ತೇವೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ದ್ರಾವಿಡ, ಆಲ್ಫಾಯಿನ್ ಮತ್ತು ಮಂಗೋಲಾಯ್ಡ್ ಜನಾಂಗಗಳು, ಕುಲಗಳು ವಾಸ ಮಾಡಿರೋದ್ರಿಂದ ಭಾಷೆಗಳು ಮತ್ತು ಸಂಸ್ಕೃತಿಗಳ ಭಿನ್ನತೆಗೆ ಕೂಡ ಆ ಬೆಳವಣಿಗೆಗೆ ಕೂಡ ಅವಕಾಶ ಆಗುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಹಾಗೆ ಉತ್ತರ ಮತ್ತು ದಕ್ಷಿಣದ ಒಂದು ನದಿ ಬಯಲುಗಳೇನಿದೆ, ಇವುಗಳು ಅತಿ ಪುರಾತನ ಕಾಲದಿಂದ ದೇಶವನ್ನು ಕೃಷಿ ಪ್ರಧಾನವಾದಂಥ ಒಂದು ದೇಶವಾಗಿದೆ. ಏಕೆಂದರೆ ಆ ಉತ್ತರದ ಬಯಲುಗಳು, ನದಿ ಮುಖಜ ಭೂಮಿಗಳು ಫಲವತ್ತಾಗಿದ್ದವು. ಹಾಗೆ ದಕ್ಷಿಣದಲ್ಲಿದ್ದಂಥ ಒಂದು ನದಿ ಬಯಲುಗಳು ಕೂಡ ಫಲವತ್ತಾಗಿದ್ದರಿಂದ ಕೃಷಿಗೆ ಅತ್ಯಂತ ಅನುಕೂಲಕರವಾದಂಥ ವಾತಾವರಣ ಇತ್ತು. ಇದರಿಂದ ಕೃಷಿಯ ಒಂದು ಅಭಿವೃದ್ಧಿಗೆ ಕೂಡ ಆ ಒಂದು ದೇಶ ಕೃಷಿ ಪ್ರಧಾನ ರಾಷ್ಟ್ರವಾಗಿ ಪರಿವರ್ತನೆ ಆಗಲಿ ಕೂಡ ಅವಕಾಶವಾಗಿರುವಂಥ ನಾವು ಗಮನಿಸ್ತೇವೆ. ಹಾಗೆ ಅನೇಕ ರಾಜವಂಶಗಳ ಒಂದು ಏಳು ಬೀಳುವಿಗೆ ಮತ್ತು ಧಾರ್ಮಿಕ, ಸಾಂಸ್ಕೃತಿಕ, ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆ ಕೂಡ ಮೇಲೆ ಕೂಡ ಇದು ಪ್ರಭಾವ ಬೀರುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗೆ ಇಲ್ಲಿ ಅನೇಕ ವಿಧದ ಒಂದು ಖನಿಜಗಳು ದೊರೀತವೆ. ಹಾಗೆ ಬಂಡೆಗಳು ವಿಪುಲವಾಗಿ ಲಭ್ಯ ಇರುವಂಥದ್ದು ನಾವು ಗಮನಿಸ್ತೇವೆ. ಖನಿಜಗಳು, ಅಪಾರ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲಗಳು ದೊರೆಯುವಂಥದ್ದು ನಾವು ಗಮನಿಸ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮರಳುಕಲ್ಲು, ಗ್ರಾನೈಟ್ ಮತ್ತು ಅಮೃತಶಿಲೆಯಂಥ ಬಂಡೆಗಳು ಮತ್ತು ಶಿಲೆಗಳು ಲಭ್ಯತೆ ಇರೋದ್ರಿಂದ ಹಲವಾರು ರೀತಿಯಂಥ ಒಂದು ವಾಸ್ತುಶಿಲ್ಪಗಳ ಬೆಳವಣಿಗೆಗೆ ಅವಕಾಶ ಆಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅರಮನೆಗಳನ್ನು, ದುರ್ಗಗಳನ್ನ, ಅಂದರೆ ಕಲ್ಲುಗಳನ್ನ ಬಳಸಿ ಕೋಟೆಗಳನ್ನ ಕಟ್ಟುವಂಥದ್ದು, ಹಾಗೆ ಕೋಟೆ ಮುಂತಾದಂಥ ವಾಸ್ತುಶಿಲ್ಪಗಳನ್ನ, ದೇವಾಲಯಗಳನ್ನ ಕಟ್ಟಲಿಕ್ಕೆ ಸಹಾಯಕ ಆಗಿರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಬಂಡೆಗಳೇನು ಸಿಗ್ತವೆ ಅವುಗಳನ್ನ ಬಳಕೆ ಮಾಡಿಕೊಂಡು ಮೂರ್ತಿಗಳ ಒಂದು ನಿರ್ಮಾಣಕ್ಕೂ ಕೂಡ ಸಹಕಾರವಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿರುವಂಥ ದೊಡ್ಡ ದೊಡ್ಡ ಬೃಹತ್ ಶಿಲೆಗಳನ್ನು ಬಳಕೆ ಮಾಡಿಕೊಂಡು ದೊಡ್ಡ ಒಂದು ಬೃಹತ್ ಗುಹಾಲಯಗಳನ್ನ ನಿರ್ಮಾಣ ಮಾಡಲಿಕ್ಕೆ ಕೂಡ ಸಹಾಯಕ ಆಗಿರುವಂಥ ನಾವು ಕಾಣ್ತೇವೆ. ಉದಾಹರಣೆಗೆ ನಾವು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಆ ಒಂದು ಪ್ರದೇಶಗಳಲ್ಲಿ ಕೆಲವು ಗುಹಾಂತರ ದೇವಾಲಯಗಳ ನಿರ್ಮಾಣಕ್ಕೆ ಅವಕಾಶ ಆಗಿದೆ. ಅಜಂತ, ಎಲ್ಲೋರ ಆ ಒಂದು ಪ್ರದೇಶಗಳಲ್ಲಿ ಗುಹಾಂತರ ದೇವಾಲಯಗಳನ್ನ ನಿರ್ಮಾಣ ಮಾಡಿರುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗೆ ವಿಪುಲವಾಗಿ ಒಂದು ಮಳೆ ಬೀಳುವಂಥದ್ದು, ಹಾಗೆ ಅನುಕೂಲಕರವಾದಂಥ ಒಂದು ಹವಾಮಾನ ಇರೋದ್ರಿಂದ ಸಂಪದ್ಭರಿತವಾದಂಥ, ವೈವಿಧ್ಯಪೂರ್ಣವಾದಂಥ ಒಂದು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಬೆಳವಣಿಗೆಗೆ ಇಲ್ಲಿ ಅವಕಾಶ ಆಗಿದೆ ಎಂಬಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗೆ ಹಿಮಾಲಯದ ಒಂದು ಪರ್ವತಗಳು, ಮರುಭೂಮಿಗಳು, ಹಾಗೆ ಗುಡ್ಡಗಾಡು ಪ್ರದೇಶಗಳನ್ನ ಹೊರತುಪಡಿಸಿದರೆ ಉಳಿದಂಥ ಒಂದು ಇಡೀ ಒಂದು ಭಾರತ ಏನಿದೆ ಇದು ಉಷ್ಣ ವಲಯದಲ್ಲಿದೆ. ಆ ಒಂದು ಹಿಮಾಲಯ ಪ್ರದೇಶದಲ್ಲಿ ಹೆಚ್ಚು ಶೀತ ಪ್ರದೇಶಗಳಾಗಿರ್ತವೆ. ಹಾಗೆ ಮರುಭೂಮಿ ಪ್ರದೇಶಗಳು ಮತ್ತು ಗುಡ್ಡಗಾಡು ಪ್ರದೇಶಗಳನ್ನ ಹೊರತುಪಡಿಸಿದರೆ ಇಡೀ ಭಾರತ ಉಷ್ಣವಲಯದಲ್ಲಿರುವಂಥ ನಾವು ಕಾಣ್ತೇವೆ. ಇಲ್ಲಿನ ಒಂದು ವಾತಾವರಣ ಇದೆ, ಇದು ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗೆ ಭಾರತದ ಒಂದು ಭೂಪಟವನ್ನು ಗಮನಿಸ್ಕೊಳ್ಳಿ. ಇಲ್ಲಿರುವಂಥ ಒಂದು ನೈಸರ್ಗಿಕ ಒಂದು ಸ್ಥಿತಿಗತಿಗಳು, ಭೌಗೋಳಿಕ ಒಂದು ಅಂಶಗಳೇನಿದೆ ಇದು ಭಾರತದ ಇತಿಹಾಸದ ಮೇಲೆ ಒಂದು ಪ್ರಭಾವವನ್ನು ಬೀರುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಇದಿಷ್ಟು ಕೂಡ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಒಂದು ಅಂಶಗಳ ಪ್ರಭಾವ ಏನಿದೆ ಆ ಅಂಶಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ. ಅದರಲ್ಲಿ ಹಿಮಾಲಯ ಪರ್ವತ ಇರ್ಬೋದು, ಹಾಗೆ ಆ ಒಂದು ಬೆಟ್ಟ ಗುಡ್ಡಗಳು, ಮರುಭೂಮಿಗಳಿರ್ಬೋದು, ಹಾಗೆ ಆ ಒಂದು ದಕ್ಷಿಣದ ಪ್ರಸ್ಥಭೂಮಿ ಇರ್ಬೋದು, ಇವೆಲ್ಲವೂ ಕೂಡ ಹೆಚ್ಚು ಪ್ರಭಾವವನ್ನು ಬೀರುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವಗಳು ಇದೆ ಅನ್ನೋ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳೇನು ಎನ್ನುವ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮುಂದಿನ ಒಂದು ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ, ಹಾಗೆ ನಾನು ಮುಂದೆ ಮಾಡುವಂಥ ಒಂದು ವಿಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂತಂದರೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ, ಕಾಮೆಂಟ್ಸ್ ಬಾಕ್ಸಲ್ಲಿ ಬರೀರಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಲೂ ಕೂಡ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.